ಹಾಯ್ ನಮಸ್ಕಾರ. ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆಯ ಮುಂದಿನ ಭಾಗದಲ್ಲಿ ಏನಿರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ಪುರೋಹಿತರು ಈ ಮನೆಗೆ ಒಳ್ಳೇದಾಗಬೇಕು ಅಂದರೆ ಎಲ್ಲಾದರೂ ಕೂರಿಸಿರೋ ಗಣೇಶ ಮೂರ್ತಿನ ಕದ್ದು ತಂದು ನೀವು ಮನೆಯಲ್ಲಿ ಪೂಜಿಸಿದ್ರೆ ಎಲ್ಲ ಸುಖ ಶಾಂತಿ ನೆಲೆಸುತ್ತೆ ಅಂತ ಹೇಳ್ತಾರೆ. ಪ್ರಮೋದಾದೇವಿಯವರು ಎಲ್ರಿಗೂ ಯಾರಾದರೂ ಕತ್ಕೊಂಡು ಬರ್ತೀರಾ ಅಂತ ಕೇಳಿದಾಗ ಯಾರೂ ಮುಂದೆ ಬರೋದಿಲ್ಲ. ಆಗ ನಾನೊಂದು ಪಂದ್ಯ ಇಡ್ತೀನಿ, ಯಾರು ಗಣೇಶ ಮೂರ್ತಿನ ಕದ್ದು ತಂದು ಜಯ ಗಳಿಸ್ತಾರೋ ಅವರಿಗೆ ಒಂದು ಜವಾಬ್ದಾರಿನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಕೆಲಸ ಮಾಡೋದ್ರಿಂದ ನಮ್ಮ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಸಿಗೋದ್ರಿಂದ ನಾನು ಈ ಮನೆ ಜವಾಬ್ದಾರಿನ ಅಂದರೆ ಬೀಗದ ಕೈನ ಕೊಟ್ಬಿಡ್ತೀನಿ. ಅಷ್ಟೇ ಅಲ್ಲ, ಅನಿಕಾ, ರವಿ, ನೀವು ಯಾವಾಗಲೂ ಕೇಳ್ತಿರಲ್ಲ ಆ ಸೀಕ್ರೆಟ್ ಪಾರ್ಟ್ನರ್ ಯಾರು ಅಂತ, ಯಾರು ಗಣೇಶನ ಕದ್ದು ತಂದು ಪೂಜೆ ಮಾಡ್ತಾರೋ ಅವರಿಗೆ ನಾನು ಈ ಸೀಕ್ರೆಟ್ ಪಾರ್ಟ್ನರ್ ಯಾರು ಅಂತ ಹೇಳ್ತೀನಿ ಅಂತ ಹೇಳಿಬಿಡ್ತಾರೆ. ಇದನ್ನು ಕೇಳಿ ಎಲ್ರಿಗೂ ಶಾಕ್ ಆಗತ್ತೆ. ನಂತರ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.